ಕ್ಷಮಿಸಿ ಬಿಡು ಕಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಅಮ್ಮನ ಮಡಿಲಲ್ಲಿ ವಿಲವಿಲ ಅಂತ ಒದ್ದಾಡಿ ಪ್ರಾಣ ಬಿಡ್ತಾ ಇವೆ ಕಂದಮ್ಮಗಳು. ರಾಜ್ಯದ 5 ಲಕ್ಷ ಪುಟಾಣಿಗಳಿಗೆ ಪೌಷ್ಟಿಕ ಆಹಾರವೇ ಸಿಗ್ತಾ ಇಲ್ಲ. ಮಾತೃದ್ರೋಹದ ಜೊತೆಗೆ ಮಕ್ಕಳಿಗೆ ಮೋಸ ಮಾಡ್ತಾ ಸರ್ಕಾರ. ಅಷ್ಟಕ್ಕೂ ಕಂದಮ್ಮಗಳ ಬಳಿ ಕ್ಷಮೆ ಕೇಳಬೇಕಾಗಿರೋದು ಯಾಕೆ ಗೊತ್ತಾ? ಅದನ್ನೇ ತೋರಿಸ್ತೀವಿ ನೋಡಿ. ಬೆಂಗಳೂರಿಗೆ ಬರ್ಕೊಟ್ರೆ ನಾವು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಹೋದ್ವಿ. ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಹೋಗಿ ಅಳೋ ಬರ್ತು. ಕಂದಮ್ಮನ ಫೋಟೋ ನೋಡಿದ್ರೆ ಪೋಷಕರ ಕರುಳು ಕಿತ್ತು ಬರುತ್ತೆ. ಮಾತೆ ಹೊರಡೋದಿಲ್ಲ, ಗಂಟಲು ಬಿಗಿಯುತ್ತೆ. ಈ ದೃಶ್ಯ ನೋಡೋ ನಮಗೆ ಕಣ್ಣಾಲಿಗಳಲ್ಲಿ ನೀರು ಜಿನುಗುವಂತಾಗುತ್ತೆ. ಅಷ್ಟಕ್ಕೂ ಈ ಪೋಷಕರ ಕಥೆ ಏನು, ಕಂದಮ್ಮಗಳ ಗೋಳಾಟದ ವ್ಯಥೆ ಏನು ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಇದೊಂದು ಅಂಕಿಅಂಶ ನೋಡ್ಬಿಡಿ. 69 ದಿನಗಳಲ್ಲಿ ಕರ್ನಾಟಕದಲ್ಲಿ ಕೊರೋನಾಗೆ 36 ಮಂದಿ ಬಲಿಯಾಗಿದ್ದಾರೆ. ಮಾರ್ಚ್ 9ರಂದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕೊರೋನಾ ಸೋಂಕು ಪ್ರಕರಣ ಬೆಂಗಳೂರಿನಲ್ಲಿ ಪತ್ತೆಯಾಯಿತು. ಇದಾಗಿ 6 ದಿನಕ್ಕೆ ಕಲಬುರಗಿಯಲ್ಲಿ ದೇಶದ ಮೊಟ್ಟ ಮೊದಲ ಕೊರೋನಾ ಬಲಿ ಬಿತ್ತು. 76 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾದ್ರು. ಇದೀಗ ಕೊರೋನಾ ಸೋಂಕು ಕರ್ನಾಟಕಕ್ಕೆ ಕಾಲಿಟ್ಟು 69 ದಿನಗಳೇ ಉರುಳಿವೆ. ಈ ತನಕ 36 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಆದರೆ ಇದಕ್ಕಿಂತ 5 ಪಟ್ಟು ಹೆಚ್ಚು ಮಕ್ಕಳು ಕೇವಲ 60 ದಿನಗಳಲ್ಲಿ ನರಳಿ ನರಕ ಕಂಡು ಸಾವನ್ನಪ್ಪಿದ್ದಾರೆ. ಬರೀ 60 ದಿನಗಳಲ್ಲಿ ರಾಜ್ಯಾದ್ಯಂತ 185 ಮಕ್ಕಳು ಸಾವನ್ನಪ್ಪಿದ್ದಾರೆ. ಹೌದು, ಕೊರೋನಾ ವೈರಸ್ಗಿಂತಲೂ ಕ್ರೂರಿ ವೈರಸ್ 60 ದಿನಗಳಲ್ಲಿ 185 ಕಂದಮ್ಮಗಳನ್ನ ಬಲಿ ಪಡೆದಿದೆ. ಹಾಗಾಗಿಯೇ ಈ ತಾಯಿ ಬಿಕ್ಕಳಿಸಿ ಅಳುತ್ತಿದ್ದಾರೆ. ಬೆಂಗಳೂರಿಗೆ ಬರ್ಕೊಟ್ರೆ ನಾವು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಹೋದ್ವಿ. ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಹೋಗಿ ಅಳೋ ಬರ್ತು. ಈ ಅಪ್ಪನಿಗಂತೂ ಮಗಳನ್ನ ನೆನೆದು ಮಾತೇ ಹೊರಡ್ತಿಲ್ಲ. ಅಷ್ಟಕ್ಕೂ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕಟ್ಟೋ ಶ್ರೀಮಂತ ರಾಜ್ಯ ಕರ್ನಾಟಕ. ಇಂಥ ಶ್ರೀಮಂತ ರಾಜ್ಯದಲ್ಲೇ ಪ್ರತಿದಿನ 3 ಕಂದಮ್ಮಗಳು ಅಮ್ಮನ ಮಡಿಲಲ್ಲೇ ನರಳಿ ನರಕ ನೋಡ್ತಿರೋದ್ಯಾಕೆ? ಅಷ್ಟಕ್ಕೂ ಕೊರೋನಾಗಿಂತಲೂ ರಣಭೀಕರವಾದ ಆ ವೈರಸ್ ಯಾವುದು ಅಂತೀರಾ? ಅದುವೇ ಅಪೌಷ್ಟಿಕತೆ. ಹೌದು, ಅಪೌಷ್ಟಿಕತೆ ಅನ್ನೋ ವೈರಸ್ ಕಂದಮ್ಮಗಳ ಜೀವದೊಂದಿಗೆ ಆಟವಾಡ್ತಿದೆ. ಕೇವಲ 60 ದಿನಗಳಲ್ಲಿ 185 ಕಂದಮ್ಮಗಳ ಜೀವವನ್ನ ಹುರಿದು ಮುಕ್ಕಿದೆ. ಮುಖ್ಯವಾಗಿ ಈ ಅಂಕಿಅಂಶಗಳನ್ನ ಮಿಸ್ ಮಾಡದೆ ನೋಡಿ. ಯಾಮಾರಿದ್ರೆ 5 ಲಕ್ಷ ಕಂದಮ್ಮಗಳು ಕೊರೋನಾಗೆ ಬಲಿಯಾಗಬೇಕಾಗುತ್ತೆ. ಹೌದು, ಒಂದಲ್ಲ ಎರಡಲ್ಲ, 100 ಸಾವಿರವೂ ಅಲ್ಲ, ಭರ್ತಿ 5 ಲಕ್ಷ ಮಕ್ಕಳು ಕೊರೋನಾಗೆ ಬಲಿಯಾಗುವ ಸಾಧ್ಯತೆ ಇದೆ. ಅದು ಹೇಗೆ ಇಷ್ಟು ಸಂಖ್ಯೆಯಲ್ಲಿ ಕಂದಮ್ಮಗಳು ಕೊರೋನಾಗೆ ಬಲಿಯಾಗ್ತವೆ ಅಂತೀರಾ? ಆ ರಣರೋಚಕ ಸಂಗತಿಯನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಅಪೌಷ್ಟಿಕತೆಗೆ ಬಲಿಯಾದ ಕಂದಮ್ಮಗಳ ಕಥೆ ಏನು ಅನ್ನೋದನ್ನ ನೋಡ್ಬಿಡಿ. ಹೆಸರು ಈರಣ್ಣ, ಸ್ಥಳ ಜಾನೇಕಲ್, ವಯಸ್ಸು 1 ವರ್ಷ 6 ತಿಂಗಳು, ಹಿಮೋಗ್ಲೋಬಿನ್ ಲೆವೆಲ್ 5.8. ಕೇವಲ 1.5 ವರ್ಷದ ಕಂದ ಈರಣ್ಣ ರಾಯಚೂರಿನ ಮಾನ್ವಿ ತಾಲೂಕಿನ ಜಾನೇಕಲ್ನ ಲಕ್ಷ್ಮಿಯವರ ಮಗ. ಇದೀಗ ಈ ಕಂದ ನಮ್ಮೊಂದಿಗಿಲ್ಲ. ಕಾರಣ ರಕ್ತಹೀನತೆ. ಸಿಂಧನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವನ್ನ ದಾಖಲಿಸಿದ್ದಾರೆ. ರಕ್ತ ಪರೀಕ್ಷೆ ವೇಳೆ ಮಗುವಿನ ದೇಹದಲ್ಲಿ ಕೇವಲ 5.8ರಷ್ಟು ಹಿಮೋಗ್ಲೋಬಿನ್ ಇತ್ತು. ತೀವ್ರ ಅಪೌಷ್ಟಿಕತೆಗೆ ಗುರಿಯಾಗಿದ್ದ ಈ ಮಗುವಿಗೆ ಆಸ್ಪತ್ರೆಯಲ್ಲಿ ರಕ್ತ ಹಚ್ಚಿಸಿಕೊಂಡು ಮನೆಗೆ ಕರೆತರಲಾಗಿತ್ತು. ಆದರೆ ಮನೆಗೆ ಬಂದ 1 ವಾರದೊಳಗೆ ಮಗುವಿನ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿ ರಕ್ತಹೀನತೆ, ಅಪೌಷ್ಟಿಕತೆ, ಉಸಿರಾಟದ ತೊಂದರೆಯಿಂದಾಗಿ ಮಗು ದಾರುಣವಾಗಿ ಸಾವನ್ನಪ್ಪಿದೆ. ಆ ಕ್ಷಣವನ್ನ ನೆನಪಿಸಿಕೊಳ್ಳೋ ತಾಯಿ ಬಿಕ್ಕಳಿಸ್ತಾರೆ.
ಸಿನ್ನೂರಿಗೆ ಹೋಗಿದ್ದೀವಿ ರೀ ತೋರ್ಸಂಬರಕ್ಕೆ. ಅಲ್ಲಿ ಡಾಕ್ಟ್ರು ಸೀರಿಯಸ್ ಇದ್ದ ಸಲುವಾಗಿ ಓಸು ಬಾಟ್ಲು ಹಚ್ಚಿದ್ರು. ಇಲ್ಲ ಅಮೃತ ಆಸ್ಪತ್ರೆಗೆ ಹೋಗ್ರಿ, ಅಲ್ಲಿ ಬರ್ಕೊಡ್ತೀನಿ ಚೀಟಿ ಅಂದ್ರಿ. ಅಲ್ಲಿಗೆ ಹೋದ್ವಿ, ಅಲ್ಲಿದ್ದು ವಾಪಸ್ ಕಳಿಸಿದ್ರಿ. ಆ ಕಡೆ ಇದು ರಿಮ್ಸಿಗೆ ಹೋಯ್ದೀವಿ ರೀ. ಅಲ್ಲಿ ಒಂದು 2 ದಿನ ಅಡ್ಮಿಟ್ ಮಾಡಿದ್ರಿ. ಅದೇನು ತೋರ್ಸೋಟ್ಟು ಅವ್ರು ಮಾಡಿದ್ರಿ. ಮತ್ತು ಆಗಾಗಲ್ಲ ಅಂತ ಕೇಸಿ ಎಲ್ಲಿಗೆ ಹೋದ್ರೆ ಒಳಗಲ್ಲ ಅಂತ ಹೇಳಿದ್ರು. ಮತ್ತು ಜೀವ ಹೋಗ್ಯದ ಕೂಸಿಂದ ಮತ್ತು ಯಾಕೆ ಬಂದುಬಿಟ್ರಿ. ಇದು ಕೇವಲ ಈರಣ್ಣನ ಸಮಸ್ಯೆಯಲ್ಲ. ಈರಣ್ಣನಂತೆಯೇ ಶಾಂತಮ್ಮ ಸಹ ನರಳಿ ನರಕ ಕಂಡು ಸಾಯುವಂತಾಯಿತು. ಅಷ್ಟಕ್ಕೂ ಈ ಶಾಂತಮ್ಮ ಯಾರು ಅಂತೀರಾ? ಆ ಕಂದನನ್ನೇ ನೋಡ್ಬಿಡಿ. ಹೆಸರು ಶಾಂತಮ್ಮ, ಸ್ಥಳ ಮಾಡಗಿರಿ, ವಯಸ್ಸು 4 ವರ್ಷ 6 ತಿಂಗಳು, ಹಿಮೋಗ್ಲೋಬಿನ್ ಲೆವೆಲ್ 6.3. ಇಲ್ಲಿ ಪುಟ್ಟ ಮಗುವಿನ ಫೋಟೋ ನೋಡ್ತಾ ಗದ್ಗದಿತರಾಗಿರೋ ಇವರು ಚನ್ನಬಸವ ದಂಪತಿ. ಮಾನ್ವಿ ತಾಲೂಕಿನ ಮಾಡಗಿರಿ ಗ್ರಾಮದ ಇವರಿಗೆ 4 ವರ್ಷದ ಮುದ್ದಾದ ಮಗಳಿದ್ಲು. ಈ ಫೋಟೋದಲ್ಲಿ ಕಾಣ್ತಿರೋ ಮುದ್ದಾದ ಮಗುವಿನ ಹೆಸರು ಶಾಂತಮ್ಮ. ಚನ್ನಬಸವ ದಂಪತಿಯ ಈ ಮಗು ಕೂಡ ರಕ್ತಹೀನತೆಗೊಳಗಾಗಿತ್ತು. ಅಲ್ಲದೆ ನಿಗದಿತ ಪ್ರಮಾಣದ ತೂಕಕ್ಕಿಂತಲೂ ಕಡಿಮೆ ಇತ್ತು. ಸಾಮಾನ್ಯವಾಗಿ 4 ವರ್ಷದ ಮಗು 14ರಿಂದ 16 ಕೆಜಿ ತೂಕ ಇರಬೇಕು. ಆದರೆ ಇವರ ಮಗಳು ಕೇವಲ 12 ಕೆಜಿ ಇದ್ಲು. ಇನ್ನು ಮನೆಯಂಗಳದಲ್ಲಿ ಈ ಮಗು ಗೆಜ್ಜೆ ಹಾಕೊಂಡು ಓಡಾಡ್ತಿದ್ರೆ ಮನೆ ಮಂದಿಯೆಲ್ಲ ನಕ್ಕು ನಲಿತಾ ಇದ್ರು. ಆದರೆ ವಿಧಿ ಈ ಮಗುವನ್ನೇ ಬಲಿ ಪಡೆದಿದೆ. ಸರ್ ಮಾನವಿ ತೋರಿಸಿದ್ವಿ ಸರ್. ಜ್ವರ ಗುಣ ಅದು ಸರ್. ಗುಣ ಆದಮೇಲೆ ರಾಯಚೂರಿಗೆ ಬರ್ಕೊಟ್ರು ಸರ್, ಪ್ರೈವೇಟ್ ಆಸ್ಪತ್ರೆ. ಅಲ್ಲಿ ರಕ್ತ ಏರಿಸ್ಬೇಕಂದ್ರೆ ಸರಿ ಅಂತಂದ್ರೆ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಅದ, ಬಳ್ಳಾರಿಗೆ ಹೋಗ್ರಂದ್ರೆ ಸರ್. ಬಳ್ಳಾರಿಗೆ ಹೋದ್ವಿ, ಅಲ್ಲಿ ಆಗಲ್ಲ ಅಂತಂದು ಬೆಂಗಳೂರಿಗೆ ಬರ್ಕೊಟ್ರು. ಬೆಂಗಳೂರಿಗೆ ಬರ್ಕೊಟ್ರೆ ನಾವು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿಗೆ ಹೋದ್ವಿ. ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿಗೆ ಹೋಗಿ ಅಳೋ ಬರ್ತು. ಅಪೌಷ್ಟಿಕತೆ ಕೋಟಿಗಳ ಲೆಕ್ಕದಲ್ಲಿ ತೆರಿಗೆ ಕಟ್ಟೋ ರಾಜ್ಯದಲ್ಲಿ ಮಕ್ಕಳಿಗೆ ತಿನ್ನೋಕೆ ಯೋಗ್ಯವಾದ ಪೌಷ್ಟಿಕ ಆಹಾರವೇ ಇಲ್ವಾ? ಈ ಕಂದಮ್ಮಗಳಿಗೆ ಪೌಷ್ಟಿಕ ಆಹಾರ ನೀಡೋದಕ್ಕೂ ನಮ್ಮ ಸರ್ಕಾರಗಳಿಗೆ ಸಾಧ್ಯವಿಲ್ವಾ? ಕೊಟ್ಟಿರೋ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ಹಂಚೋಕೆ ಅಧಿಕಾರಿಗಳು ಮುಂದೆ ಬರಲಿಲ್ವಾ? ಈ ಕಂದಮ್ಮಗಳ ಸಾವಿಗೆ ಹೊಣೆ ಯಾರು ಅಂತೀರಾ? ಸರ್ಕಾರ ಹಾಗೂ ಅಧಿಕಾರಿ ವರ್ಗ. ಇಲ್ಲ ಸರ್, ಈಗ ಮಾನ್ಯ ನಿರ್ದೇಶಕರ ಆದೇಶದ ಪ್ರಕಾರ ನಾವು ಪ್ರತಿಯೊಂದು ಫಲಾನುಭವಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಮೇ 5ನೇ ತಾರೀಕುವರೆಗೂ ಅವರಿಗೆ ಸಿಗಬೇಕಾದಂಥದ್ದು ಪ್ರಮಾಣದಷ್ಟು ಅವ್ರಿಗೆ ಲೆಕ್ಕ ಮಾಡಿ ಮನೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ತಲುಪಿಸಿದ್ದಾರೆ ಸರ್. ಇದರಿಂದ ಅವರಿಗೆ ಎಷ್ಟು ಕೊಡಬೇಕು ಅವ್ರಿಗೆ ಅಷ್ಟು ಆಹಾರವನ್ನು ಮನೆಗೆ ಕೊಟ್ಟು ಅವರ ಆಹಾರ ಮಾಡ್ಕೊಂಡು ತಿನ್ನೋದಕ್ಕೆ ಮತ್ತು ಐರನ್ ಫೋಲಿಕ್ ಮಾತ್ರೆಯನ್ನು ಕೂಡ ಆರೋಗ್ಯ ಇಲಾಖೆ ಸಹಾಯದೊಂದಿಗೆ ಕೊಡ್ತಿದ್ವಿ ಸರ್. ರಾಯಚೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ವೀರಣ್ಣಗೌಡರು ಹೇಳಿದ್ದನ್ನ ಕೇಳಿಸ್ಕೊಂಡ್ರ? ನಾವು ಅಂಗನವಾಡಿಯಲ್ಲಿ ಎಲ್ಲವನ್ನೂ ನೀಡ್ತಿದೀವಿ ಅಂತಿದ್ದಾರೆ. ಹಾಗಿದ್ರೆ ರಾಯಚೂರು ಜಿಲ್ಲೆಯ ಈರಣ್ಣ ಹಾಗೂ ಶಾಂತಮ್ಮ ರಕ್ತಹೀನತೆಯಂತ ಸಮಸ್ಯೆಯಿಂದ ಬಳಲಿ ಸಾಯುವಂತಾಗಿದ್ದೇಕೆ? ಇಂಥದೊಂದು ಪ್ರಶ್ನೆಗೆ ಅಧಿಕಾರಿಗಳ ಬಳಿ ಉತ್ತರನೇ ಸಿಗೋದಿಲ್ಲ. ಇದಕ್ಕಿಂತಲೂ ಭಯಾನಕ ಅನಿಸೋದೇನ್ ಗೊತ್ತಾ? ಅಪೌಷ್ಟಿಕತೆಯ ಅಟ್ಟಹಾಸ. ಈ 6 ಜಿಲ್ಲೆಗಳಲ್ಲಿ ಅಪೌಷ್ಟಿಕ ಮಕ್ಕಳಲ್ಲಿ ಸುಧಾರಣೆನೇ ಕಾಣ್ತಿಲ್ಲ. 5 ಲಕ್ಷ ಮಂದಿ ಕಂದಮ್ಮಗಳು ಕೊರೋನಾಗೆ ಬಲಿಯಾಗುವುದು ಯಾಕೆ? ಅಪೌಷ್ಟಿಕತೆ ಅನ್ನೋ ವೈರಸ್ ಈ ಯಾವೆಲ್ಲ ಜಿಲ್ಲೆಗಳನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಗೊತ್ತಾ? ಅದನ್ನೇ ತೋರಿಸ್ತೀವಿ ನೋಡಿ. ಆರೋಗ್ಯವಂತ ಮಗುವಿನಲ್ಲಿ 14ಕ್ಕಿಂತ ಹೆಚ್ಚಿರಬೇಕು HB ಪ್ರಮಾಣ. ನಾವೀಗ ಸಿಂಧನೂರು ಪಟ್ಟಣದಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಯಲ್ಲಿದ್ದೀವಿ. ಈ ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀವಿ, ಯಾವ ರೀತಿ 1.5 ವರ್ಷದ ಮಗು ಇದೆ. ಇದು ದೇವದುರ್ಗ ತಾಲೂಕಿನ ಮದರಕಲ್ ಗ್ರಾಮದ ಮಗು. ಈ ಮಗುವಿನ ಹೆಸರು ರಮೇಶ್ ಅಂತೇಳಿ. ಈ ಮಗುವಿಗೆ ನಿಗದಿತ ಪ್ರಮಾಣದಷ್ಟು HB ಇಲ್ಲ, ಕೇವಲ 7.5 ಮಾತ್ರ HB ಮಗುವಿನ ದೇಹದಲ್ಲಿ ಆ ಗುಂಪಿನ ರಕ್ತ ಪತ್ತೆಯಾಗಿರ್ತಕ್ಕಂಥದ್ದು. ಈ ಮಗು ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ. ರಮೇಶ್ 1.5 ವರ್ಷದ ಈ ಕಂದ ತೀವ್ರವಾದ ಅಪೌಷ್ಟಿಕತೆಯಿಂದ ಬಳಲ್ತಿದೆ. ಪ್ರತಿ ಆರೋಗ್ಯವಂತ ಮಗುವಿನ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 14ಕ್ಕಿಂತ ಹೆಚ್ಚಿರಬೇಕು. ಆದರೆ ರಮೇಶ್ ರಕ್ತದಲ್ಲಿರೋದು ಕೇವಲ 7.5. ಇದು ಕೇವಲ ರಮೇಶ್ ಸಮಸ್ಯೆ ಅಲ್ಲ. 4 ವರ್ಷದ ಕಂದಮ್ಮನಲ್ಲಿರೋ HB ಪ್ರಮಾಣ ಕೇವಲ 8.
ಇಲ್ಲಿ ಕಾಣ್ತಿರೋ ಈ ಮಗು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಹೊಸಗುಡ್ಡ ಗ್ರಾಮದ ಪಾರ್ವತಮ್ಮ. 4 ವರ್ಷದ ಈ ಮಗು ತೀವ್ರ ಅಪೌಷ್ಟಿಕತೆಯಿಂದ ನರಳುತ್ತಿದೆ. ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಈ ಮಗು ಪಾರ್ವತಮ್ಮನ ದೇಹದ ರಕ್ತದಲ್ಲಿ ಕೇವಲ 8 ಗ್ರಾಂನಷ್ಟು ಹಿಮೋಗ್ಲೋಬಿನ್ ಇರೋದು ಪತ್ತೆಯಾಗಿದೆ. ಹೀಗಾಗಿ ವೈದ್ಯರು ಈ ಮಗುವಿಗೆ ತುರ್ತು ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದಾರೆ. ಬೆಚ್ಚಿ ಬೀಳಿಸುತ್ತಿದೆ ಶಿವರಾಜನ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ. ಇಲ್ಲಿ ತಂದೆಯ ಮಡಿಲಲ್ಲಿ ಮಲಗಿರೋ ಕಂದನ ಹೆಸರು ಶಿವರಾಜ. ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ಶಿವರಾಜನ ದೇಹದ ರಕ್ತದಲ್ಲಿ ಕೇವಲ 4 ಗ್ರಾಂನಷ್ಟು ಹಿಮೋಗ್ಲೋಬಿನ್ ಅಂಶವಿದ್ದು ತೀವ್ರ ಅಪೌಷ್ಟಿಕತೆಯಿಂದ ನರಳುತ್ತಾ ಇದೆ. ಈ ಮಗುವಿಗೂ ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು ರಕ್ತದ ಕೊರತೆಯಿಂದ ಬಳಲ್ತಾ ಇದ್ದು ರಕ್ತ ಹಚ್ಚಲಾಗಿದೆ. ಇದೇ ರೀತಿ ದೇವದುರ್ಗ ತಾಲೂಕಿನ ಆಕಳಕುಂಪಿ ಗ್ರಾಮ ಸೇರಿದಂತೆ 16 ಗ್ರಾಮಗಳಿಂದ ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದ 20ಕ್ಕೂ ಹೆಚ್ಚು ಮಕ್ಕಳು ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿವೆ. ಸೊ ಮುಖ್ಯವಾಗಿ ನಾವು ಆ ಭಾಗದಲ್ಲಿ ಮಕ್ಕಳ ಆಸ್ಪತ್ರೆ ಸರ್ಕಾರದಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡಬೇಕು. ನಮಗೆ ಮುಖ್ಯವಾಗಿ ಬೇಕಿರೋದು ದಂತದ ಗೋಪುರ ಇರುವಂಥ ಮೆಡಿಕಲ್ ಕಾಲೇಜಲ್ಲ, ಸಾಮಾನ್ಯವಾಗಿ ಸಾಮಾನ್ಯ ಚಿಕಿತ್ಸೆ ಕೊಡುವಂಥ ಸಾಮಾನ್ಯವಾದಂಥ ಆಸ್ಪತ್ರೆ ಮತ್ತು NRS ಇದ್ದರೆ ಎಲ್ಲ ಮಕ್ಕಳಿಗೆ ನಾವು ರಕ್ಷಣೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ರಾಜ್ಯ ಸರ್ಕಾರ 2020ರ ಬಜೆಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 72,000 ಕೋಟಿ ಅನುದಾನ ಮೀಸಲಿಟ್ಟಿದೆ. ಆದರೂ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇವೆ. ವಿಪರ್ಯಾಸ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆ ಸೇರಿದಂತೆ 6 ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆ ಸುಧಾರಣೆ ಆಗ್ತಲೇ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಜನವರಿ ತಿಂಗಳಲ್ಲಿ 1,96,964 ಮಕ್ಕಳಿಗೆ ತೂಕ ಮಾಡಿದ್ದು 44,865 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಇನ್ನು ಫೆಬ್ರವರಿಯಲ್ಲಿ 1,97,182 ಮಕ್ಕಳನ್ನ ತೂಕ ಮಾಡಿದ್ದು 46,228 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಮಾರ್ಚ್ನಲ್ಲಿ 2,05,176 ಮಕ್ಕಳಿಗೆ ತೂಕ ಮಾಡಿದ್ದು 45,760 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಅಪೌಷ್ಟಿಕತೆಯಲ್ಲಿ ಸುಧಾರಣೆ ಕಾಣದ ಜಿಲ್ಲೆ ಬೀದರ್. ಬೀದರ್ ಜಿಲ್ಲೆಯಲ್ಲಿ ಜನವರಿ ತಿಂಗಳಲ್ಲಿ 1,21,685 ಮಕ್ಕಳಿಗೆ ತೂಕ ಮಾಡಿದ್ದು 27,604 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಫೆಬ್ರವರಿಯಲ್ಲಿ 1,27,065 ಮಕ್ಕಳಿಗೆ ತೂಕ ಮಾಡಿದ್ದು 29,734 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿದ್ದಾರೆ. ಇನ್ನು ಮಾರ್ಚ್ನಲ್ಲಿ 1,29,577 ಮಕ್ಕಳಿಗೆ ತೂಕ ಮಾಡಿದ್ದು 27,921 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿದ್ದಾವೆ. ಅಪೌಷ್ಟಿಕತೆಯಲ್ಲಿ ಸುಧಾರಣೆ ಕಾಣದ ಜಿಲ್ಲೆ ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಜನವರಿಯಲ್ಲಿ 1,18,470 ಮಕ್ಕಳಿಗೆ ತೂಕ ಮಾಡಿದ್ದು 19,268 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿದ್ದಾರೆ. ಫೆಬ್ರವರಿಯಲ್ಲಿ 1,17,180 ಮಕ್ಕಳಿಗೆ ತೂಕ ಮಾಡಿದ್ದು 19,153 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಇನ್ನು ಮಾರ್ಚ್ನಲ್ಲಿ 1,18,325 ಮಕ್ಕಳಿಗೆ ತೂಕ ಮಾಡಿದ್ದು 19,015 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಅಪೌಷ್ಟಿಕತೆಯಲ್ಲಿ ಸುಧಾರಣೆ ಕಾಣದ ಜಿಲ್ಲೆ ಬೆಂಗಳೂರು ನಗರ. ಬೆಂಗಳೂರು ನಗರ ಜಿಲ್ಲೆಯಲ್ಲೂ ಕೂಡ ಜನವರಿಯಲ್ಲಿ 1,75,134 ಮಕ್ಕಳಿಗೆ ತೂಕ ಮಾಡಿದ್ದು 13,349 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಫೆಬ್ರವರಿಯಲ್ಲಿ 1,77,722 ಮಕ್ಕಳಿಗೆ ತೂಕ ಮಾಡಿದ್ದು 13,894 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಇನ್ನು ಮಾರ್ಚ್ನಲ್ಲಿ 1,61,726 ಮಕ್ಕಳಿಗೆ ತೂಕ ಮಾಡಿದ್ದು 12,599 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಅಪೌಷ್ಟಿಕತೆಯಲ್ಲಿ ಸುಧಾರಣೆ ಕಾಣದ ಜಿಲ್ಲೆ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜನವರಿಯಲ್ಲಿ 1,10,170 ಮಕ್ಕಳಿಗೆ ತೂಕ ಮಾಡಿದ್ದು 10,582 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಫೆಬ್ರವರಿಯಲ್ಲಿ 90,202 ಮಕ್ಕಳಿಗೆ ತೂಕ ಮಾಡಿದ್ದು 10,215 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಇನ್ನು ಮಾರ್ಚ್ನಲ್ಲಿ 92,096 ಮಕ್ಕಳಿಗೆ ತೂಕ ಮಾಡಿದ್ದು 9,947 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿವೆ. ಈ 6 ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆಯ ಪ್ರಮಾಣದಲ್ಲಿ ಸುಧಾರಣೆ ಆಗ್ತಿಲ್ಲ ಅನ್ನೋದೇನೋ ಸರಿ, ಆದರೆ 5 ಲಕ್ಷ ಕಂದಮ್ಮಗಳು ಕೊರೋನಾಗೆ ಬಲಿಯಾಗೋದು ಹೇಗೆ ಗೊತ್ತಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀಡಿರೋ ಅಂಕಿಅಂಶಗಳೇ ಬೆಚ್ಚಿ ಬೀಳಿಸ್ತಿವೆ.
ಲಾಕ್ಡೌನ್ನಿಂದಾಗಿ ಗರ್ಭಿಣಿ ತಾಯಂದಿರಿಗೆ ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರವೇ ಸಿಗಲಿಲ್ಲ. ಹಾಗಾಗಿಯೇ ಇಷ್ಟೊಂದು ಕಂದಮ್ಮಗಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋದು. ಅಷ್ಟಕ್ಕೂ ರಾಜ್ಯಾದ್ಯಂತ ಅದೆಷ್ಟು ಕಂದಮ್ಮಗಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇವೆ ಗೊತ್ತಾ? ಆ ಲೆಕ್ಕಾಚಾರವನ್ನೇ ತೋರಿಸ್ತೀವಿ ನೋಡಿ. ಅಂಗನವಾಡಿ ಮುಚ್ಚಿದ್ದರಿಂದ 5 ಲಕ್ಷ ಕಂದಮ್ಮಗಳ ನರಳಾಟ. ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ 5 ಲಕ್ಷಕ್ಕೂ ಅಧಿಕ ಮಕ್ಕಳು ಅಪೌಷ್ಟಿಕತೆಗೆ ತುತ್ತಾಗಿರೋದು ಇಲಾಖೆ ನೀಡಿರೋ ಅಂಕಿಅಂಶಗಳಿಂದಲೇ ಬಹಿರಂಗವಾಗಿದೆ. ಹೌದು, ಈ ನಡುವೆ ಕಳೆದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಬೀಗ ಹಾಕಿದ್ರಿಂದ ರಾಜ್ಯಾದ್ಯಂತ ಸಾವಿರಾರು ಮಕ್ಕಳು ತೀವ್ರ ಅಪೌಷ್ಟಿಕತೆಗೆ ಸಿಲುಕಿ ಒದ್ದಾಡ್ತಿವೆ. ಈ ಬಗ್ಗೆ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಹೇಳೋದು ಹೀಗೆ. ಕೊರೋನಾ ಇದ್ದದ್ರಿಂದ ಎಲ್ಲ ಲಾಕ್ಡೌನ್ ಆದ ಕಾರಣ ಅಂಗನವಾಡಿ ಕೇಂದ್ರಗಳಿಗೆ ಯಾರು ಬರಬಾರ್ದು, ಅದನ್ನು ಮನೆಗೆ ಹೋಗಿ ರೇಷನ್ ಕೊಡಬೇಕಂತ ಸರ್ಕಾರದಿಂದ ನಿರ್ದೇಶನ ಇತ್ತು. ಬರೀ ಗರ್ಭಿಣಿಯರು ಬಾಣಂತಿಯರು ಅಷ್ಟೇ ಅಲ್ಲ, 6 ತಿಂಗಳಿಂದ 3 ವರ್ಷದ ಮಕ್ಕಳು ಮತ್ತು ಯೂಶಲಿ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ 3 ವರ್ಷದಿಂದ 6 ವರ್ಷದ ಮಕ್ಕಳು ಏನು ಬರ್ತಾಯಿದ್ರು, ಎಲ್ಲ ರೇಷನನ್ನು ಒಗ್ಗಟ್ಟಾಗಿ ಮನೆ ಮನೆಗೆ ತಲುಪ್ಸೋಕ್ಕೆ ನಿರ್ದೇಶನ ಬಂದಿತ್ತು. ಈಗಾಗಲೇ 1 ತಿಂಗಳಿಗೆ ಸಾಕಾಗಷ್ಟು ರೇಷನ್ ಏನು 1 ತಿಂಗಳಲ್ಲಿ ನಾವು ಮಕ್ಕಳಿಗೆ ಕೊಡ್ತಾಯಿದ್ವಿ, ಗರ್ಭಿಣಿ ಬಾಣಂತಿಯರು. ಅದೆಲ್ಲದನ್ನು ಸಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಮನೆ ಮನೆಗೆ ಹೋಗಿ ಈಗಾಗಲೇ ಎಲ್ಲ ಕಡೆ ಇಡೀ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಜಾಸ್ತಿ ಮಕ್ಕಳು ಮತ್ತು ಗರ್ಭಿಣಿಯರು ಬಾಣಂತಿಯರು ಎಲ್ಲರಿಗೂ ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮಕ್ಕಳ ಅಪೌಷ್ಟಿಕತೆ ನಿಯಂತ್ರಣಕ್ಕೆ ತರಲು ಸಂಬಂಧಿಸಿದಂತೆ TV9 ನಡೆಸಿದ ಅನ್ನ 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 ಅಭಿಯಾನದ ನಂತರ ರಾಜ್ಯಾದ್ಯಂತ 10 ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ವಿಶೇಷವಾಗಿ ರಾಜ್ಯ ಹೈಕೋರ್ಟ್ ನೇಮಿಸಿದ ಜಸ್ಟಿಸ್ NK ಪಾಟೀಲ್ ಅವರು ಹಲವಾರು ಶಿಫಾರಸುಗಳನ್ನು ಮಾಡಿದ್ರು. ಎಲ್ಲ ಮಕ್ಕಳಿಗೂ ಪೂರಕ ಪೌಷ್ಟಿಕ ಆಹಾರದ ಕೊರತೆಯಾಗದಂತೆ ಪೂರೈಕೆ ಮಾಡೋದು, ಇದೆಲ್ಲದರ ಜೊತೆಗೆ ಅಂಗನವಾಡಿ ಶಿಕ್ಷಕಿಯರನ್ನ ಬೇರೆ ಯಾವ ಉದ್ದೇಶಕ್ಕೂ ಅನ್ಯ ಸೇವೆಗಳಿಗೂ ಬಳಸಕೂಡದು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಜಸ್ಟಿಸ್ NK ಪಾಟೀಲ್ ಹೈಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖಿಸಿದ್ರು. ಸರ್ಕಾರ ಕೂಡ ಜಸ್ಟಿಸ್ NK ಪಾಟೀಲ್ ವರದಿಯಲ್ಲಿ ಸಲ್ಲಿಸಿದ್ದ ಎಲ್ಲಾ ಶಿಫಾರಸುಗಳನ್ನ ಜಾರಿಗೆ ತರೋದಾಗಿ ಹೈಕೋರ್ಟ್ಗೆ ತಿಳಿಸಿತು. 60 ದಿನಗಳಲ್ಲಿ ರಾಜ್ಯಾದ್ಯಂತ 185 ಮಕ್ಕಳು ಬಲಿಯಾಗಿದ್ದಾರೆ. ಅಂಗನವಾಡಿ ಶಿಕ್ಷಕಿಯರನ್ನ ಕೊರೋನಾ ಸೇವೆಗೆ ಬಳಸಿಕೊಂಡಿದ್ದರಿಂದಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತಿದ್ದ ಅಂಗನವಾಡಿ ಕೇಂದ್ರಗಳಿಗೆ ಬೀಗ ಬಿದ್ದಿತ್ತು. ವಿಶೇಷವಾಗಿ ಹಾಲು ಮತ್ತು ಮೊಟ್ಟೆ ವಿತರಣೆ ಸ್ಥಗಿತಗೊಂಡಿದೆ. ಹೀಗಾಗಿ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ರಾಜ್ಯದೆಲ್ಲೆಡೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಹೆಚ್ಚಿನ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರೋ ಆತಂಕ ಹೆಚ್ಚಿಸಿದೆ. ಅಪೌಷ್ಟಿಕತೆ ಒಳಗಾದ ಮಕ್ಕಳು ನಿತ್ಯವೂ ಆಸ್ಪತ್ರೆಗೆ ದಾಖಲಾಗ್ತಿದ್ದು, ಹಲವು ಮಕ್ಕಳು ರಕ್ತಹೀನತೆ, ಉಸಿರಾಟದ ತೊಂದರೆ ಸೇರಿದಂತೆ ವಿವಿಧ ಕಾಯಿಲೆಗಳಿಂದ ಸಾವಿನ ದಡ ಸೇರ್ತಿವೆ. ರಾಜ್ಯಾದ್ಯಂತ 5,06,805 ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿವೆ. ನಮ್ಮ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಕ್ಕಳು ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಇರುವುದರಿಂದ ಇಲ್ಲಿ ಏನಾದರೂ ನಮಗೆ ಕೊರೋನಾ ಕೇಸಸ್ಗಳು ಬರಲಿಕ್ಕೆ ಪ್ರಾರಂಭವಾದರೆ ಕೊರೋನಾದ ಈ ಮಕ್ಕಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಕೊರೋನಾ ಸಾಮಾನ್ಯವಾಗಿ ರಕ್ತಹೀನತೆ ಮತ್ತು ಇಮ್ಯುನಿಟಿ ಕಡಿಮೆ ಇರೋ ಅಂತ ಹೇಳ್ತೀವಿ. ಜೀವ ನಿರೋಧಕ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋಂಥ ಒಂದು ಜನರಲ್ಲಿ ಆಗೋದ್ರಿಂದ 2 ಕಾರಣಕ್ಕೆ ಮಕ್ಕಳು ಒಳಗಾಗ್ತವೆ. ಒಂದು, ಈ ಮಕ್ಕಳು 0 ರಿಂದ 6 ವರ್ಷದ ಮಕ್ಕಳು, ಮತ್ತು ಇವರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ಇರುವುದರಿಂದ ಈ ಮಕ್ಕಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕೊರೋನಾಗೆ ತುತ್ತಾಗೋ ಸಾಧ್ಯತೆ ಇರುವುದರಿಂದ. ಹೌದು, ಅಪೌಷ್ಟಿಕತೆಯಿಂದ ಬಳಲ್ತಿರೋ 5 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಬಹುಬೇಗ ಕೊರೋನಾಗೆ ತುತ್ತಾಗುವ ಸಾಧ್ಯತೆ ಇದೆ. ಹಾಗಾಗಿಯೇ ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕಿದೆ. ಇಲ್ಲದಿದ್ರೆ 5 ಲಕ್ಷಕ್ಕೂ ಅಧಿಕ ಕಂದಮ್ಮಗಳು ತಾಯಂದಿರ ಮಡಿಲಲ್ಲೇ ನರಳಿ ನರಳಿ ಸಾಯುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಸರ್ಕಾರ ಇನ್ನಾದ್ರೂ ಈ ಕಂದಮ್ಮಗಳತ್ತ ಗಮನ ಹರಿಸಬೇಕು. ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಈ ಕೂಸುಗಳ ಆರೋಗ್ಯವನ್ನ ಕಾಪಾಡುವಂತಹ ನಿಗಾ ಇಡಬೇಕು. ಇದುವೇ ಈ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.